Hello everyone, welcome back you all into the CAD Design in Kannada YouTube ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಒಂದು ನಮ್ಮ ಕೋರ್ಸಲ್ಲಿ ನಾವು ಡಿಸ್ಕಷನ್ ಮಾಡಿರುವಂತಹ ಡೆಮೋ ಮಾಡಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಒಂದು ಸಿಂಪಲ್ ಆಗಿರುವಂತಹ ಈ ರೀತಿ ಒಂದು ಮಾಡೆಲನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಆ ಮಾಡೆಲನ್ನು ನಾವು 2D ಇಂದ 3Dಗೆ ಕನ್ವರ್ಟ್ ಮಾಡಿ ಸೊ ಇಲ್ಲಿ ನೋಡಿ ರಫಿಂಗೋಸ್ಕರ ಒಂದು ಟೂಲ್ ಪಾದನ್ನು ಯೂಸ್ ಮಾಡಿರ್ತೀವಿ ಆ್ಯಂಡ್ ಫಿನಿಶಿಂಗೋಸ್ಕರ ಟೂಲನ್ನು ಯೂಸ್ ಮಾಡಿರ್ತೀವಿ. ಅದೇ ರೀತಿ ನಾವು ಸ್ಟಾಕ್ ಸೆಟಪ್ ಅಂದರೆ ಏನು ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಮ್ಮ ಕ್ಲಾಸಸಲ್ಲಿ ನಾವು ಡಿಸ್ಕಷನ್ ಮಾಡಿರ್ತೀವಿ. ಸೊ ಈಗ ಆಲ್ರೆಡಿ ನಾನು ನಿಮಗೆ 50% ಆಫಲ್ಲಿ ಕೊಟ್ಟಿದ್ದೆ, ನಾನು 25 ಲಿಮಿಟ್ ಸೀಟ್ಸ್ ಅಂತೇಳಿ ನಾನು ನಿಮಗೆ ಹೇಳಿದೆ. ಸೊ ಅದು ನಮಗೆ ಭಾಳಷ್ಟು ಡಿಮ್ಯಾಂಡ್ ಆಗ್ತಾ ಇರೋದ್ರಿಂದ ಇನ್ನೂ ಒಂದು 5 ಸೀಟನ್ನು ನಾವು ಜಾಸ್ತಿ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಸ್ಟಾಕ್ ಸೆಟಪ್ ಆಗಿರಲಿ ಪ್ರತಿಯೊಂದು ಡಿಸ್ಕಷನ್ ಮಾಡ್ಕೊತ ಹೋಗ್ತೀವಿ. ಅದೇ ರೀತಿ ನಮ್ಮ ಕ್ಲಾಸಲ್ಲಿ ಇಲ್ಲಿರುವಂತಹ 3D ಟೂಲ್ ಪಾತ್ಗಳ ಬಗ್ಗೆ ಕೂಡ ಡಿಸ್ಕಷನ್ ಆಗಿರುತ್ತೆ. 3D ಟೂಲ್ ಪಾತ್ ರಫಿಂಗೋಸ್ಕರ ಫಿನಿಶಿಂಗೋಸ್ಕರ ಯಾವ ಒಂದು ಟೂಲನ್ನು ಯೂಸ್ ಮಾಡ್ಬೇಕಂತೇಳಿ, ಅದೇ ರೀತಿ ಪ್ರತಿಯೊಂದು ಟೂಲ್ ಪಾತಲ್ಲಿ ಪ್ಯಾರಾಮೀಟರ್ಸ್ ಅಂತ ತಿಳಿಯುತ್ತೆ, ಪ್ಯಾರಾಮೀಟರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಟೂಲ್ ಸೆಲೆಕ್ಷನ್ ಯಾವ ರೀತಿ ಮಾಡ್ಕೊಬೇಕಂತೇಳಿ ಸರ್ಫೇಸ್ ಪ್ಯಾರಾಮೀಟರ್ ಅಂತ ಹೇಳುತ್ತೆ. ಇಲ್ಲಿ ಕ್ಲಿಯರೆನ್ಸ್ ನೋಡಿ, ರಿಟ್ರ್ಯಾಕ್ಟ್ ಅಂದರೆ ಏನು, ಆಬ್ಸಲ್ಯೂಟ್ ಅಂದರೆ ಏನು, ಇಂಕ್ರಿಮೆಂಟಲ್ ಅಂದರೆ ಏನು, ಸ್ಟಾಕ್ ಅಂದರೆ ಏನು, ಈ ರೀತಿ ಪ್ರತಿಯೊಂದು ನಮ್ಮ ಕೋರ್ಸಲ್ಲಿ ಡಿಸ್ಕಷನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕಟ್ ಡೆಪ್ತ್ ಅಂತೇಳಿದೆ, ಕಟ್ ಗ್ಯಾಪ್ ಅಂತಿದೆ, ಗ್ಯಾಪ್ ಸೆಟ್ಟಿಂಗ್ ಅಂತೇಳಿರುತ್ತೆ, ಅಡ್ವಾನ್ಸ್ ಸೆಟ್ಟಿಂಗ್ ಅಂತಿರುತ್ತೆ. ಈ ರೀತಿ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸನ್ನು ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಡಿಸ್ಕಷನ್ ಆದಮೇಲೆ ನಮಗೆ ಈ ರೀತಿ ಟೂಲ್ ಪಾತ್ ಎಲ್ಲ ಜನ್ರೇಟ್ ಆಗಿರುತ್ತೆ. ಟೂಲ್ ಪಾತ್ ಆದಮೇಲೆ ನಮಗೆ ಇಲ್ಲಿ ಸ್ಟಾಕ್ ಅಂತ ಹೇಳಿರುತ್ತೆ. ಸ್ಟಾಕ್ ನಮಗೆ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಟೂಲ್ ಪಾತ್ ಆದಮೇಲೆ ಸ್ಟಾಕನ್ನು ನಾವು ಕ್ರಿಯೇಟ್ ಮಾಡ್ಕೊಬೇಕು. ಈ ರೀತಿ ಟೂಲ್ ಪಾತ್ ಜನ್ರೇಟ್ ಆದಮೇಲೆ ಈ ಯೆಲ್ಲೋ ಲೈನ್ ಮೀನಿಂಗ್ ಏನು, ಬ್ಲೂ ಲೈನ್ ಮೀನಿಂಗ್ ಏನು, ಸ್ಟೆಪ್ ಓವರ್ ಎಷ್ಟು ಕೊಡಬೇಕು, ಡೆಪ್ತ್ ಆಫ್ ಕಟ್ ಎಷ್ಟು ಕೊಡಬೇಕು, ಅದೇ ರೀತಿ ಆ್ಯನಿಮೇಷನ್ಸ್ ಕೂಡ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. 2D ಆ್ಯನಿಮೇಷನಲ್ಲಿ ನಾವು ಏನೇನೋ ಅಬ್ಸರ್ವ್ ಮಾಡಬೇಕಾಗುತ್ತೆ, 3D ಆ್ಯನಿಮೇಷನಲ್ಲಿ ಇನ್ನು ಏನೇನೋ ಅಬ್ಸರ್ವ್ ಮಾಡಬೇಕು ನಾವು. ಈ ರೀತಿ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಆ್ಯಂಡ್ ಕೋರ್ಸನ್ನು ಜಾಯ್ನ್ ಆಗಿ.